ಶಿವಾಯ ಗುರವೇ ನಮಃ. ಶ್ರೀಮಾತರೇ ನಮಃ. ಶ್ರೀ ಶಂಕರಾನಂದ ಸ್ವಾಮಿನೇ ನಮಃ. ಇದು ಲಲಿತಾ ಸಹಸ್ರನಾಮ ಅಂತರ್ಗತ ಮಂತ್ರಯುಕ್ತ ಗರ್ಭ ಸಂಸ್ಕಾರ. ಇದು 3ನೇ ಭಾಗ. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ. ಇದು 1ನೇ ತಿಂಗಳು ಗರ್ಭಿಣಿಯರು ಏನು ಆಹಾರವನ್ನು ಸೇವಿಸಬೇಕು, ಯಾವ ಮಂತ್ರವನ್ನು ಜಪ ಮಾಡಬೇಕು ಅನ್ನೋದರ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಲಾಗ್ತದೆ. ಇದನ್ನು ಎಲ್ಲರೂ ಗರ್ಭಿಣಿಯರಷ್ಟೇ ಇದು ಉಪಯೋಗ ಮಾಡಬೇಕು ಅಂದರೆ ಹಂಗೇನಿಲ್ಲ. ಪ್ರತಿಯೊಬ್ಬರೂ ಕೂಡ ಇದರ ಒಂದು ಸ್ತುತಿ ಮಾಡ್ಬೋದು, ಜಪ ಮಾಡ್ಬೋದು. ಇದರಿಂದ ಏನು ಲಾಭ ಆಗ್ತದೆ ಅನ್ನೋದು ಫಸ್ಟ್ ತಿಳ್ಕೊಳ್ಳಿ. ಅದು ತಿಳ್ಕೊಂಡ್ರೆ ನೆಕ್ಸ್ಟ್ ಎಲ್ಲದಕ್ಕೂ ಈಸಿ ಆಗುತ್ತೆ. ಈ ಒಂದು ಜಪ ಮಾಡೋದ್ರಿಂದ ಇದು ಪ್ರಾರಂಭದ ಒಂದು ದಶೆ 1ನೇ ತಿಂಗಳಲ್ಲಿ ಶುಕ್ರ ಶೋಣಿತಗಳು ಒಂದು ಬಿಂದುವಾಗಿರ್ತಕ್ಕಂಥದ್ದು ಇದ್ದು ಅದು ಚರ್ಮರೂಪವಾಗಿ ಆಗ್ತದೆ. ಚರ್ಮಧಾತು ಮೊದಲು ಸೃಷ್ಟಿಯಾಗೋದು. ಆ ಚರ್ಮಧಾತು ಸಮೃದ್ಧಿಯಾಗಿ ಬೆಳೀಲಿಕ್ಕೆ, ಅದು ಎಲ್ಲ ಸೂಕ್ಷ್ಮ ಸಂವೇದಿಯಾಗಿ ಇರಲಿಕ್ಕೆ ಏನು ಬೇಕೋ ಎಲ್ಲವನ್ನು ಒದಗಿಸ್ತಕ್ಕಂಥ ಪೋಷಣ ಆಹಾರ ಅಲ್ಲದೆ ಆ ಜೊತೆಗೆ ಒಂದು ಚೈತನ್ಯ ಕೊಡ್ತಕ್ಕಂಥದ್ದು ಆ ಜಗನ್ಮಾತೆಯೇ. ಆ ಜಗನ್ಮಾತೆಯಿಂದ ಪ್ರತಿಯೊಂದು ಆ ವಿಶ್ವದ ಆ ಪರಮೇಶ್ವರನ, ಶಿವ ಅನ್ರಿ, ವಿಷ್ಣು ಅನ್ರಿ, ಭಗವಂತ ಅನ್ರಿ, ಎಲ್ಲ ಅನ್ರಿ, ಜೀಸಸ್ ಅನ್ರಿ, ಏನಾರನ್ರಿ, ಆ ಒಂದು ಶಕ್ತಿ ಏನು ಮೂಲ ಇದೆ ಅದು ಇಲ್ಲಿ ಕೊಡ್ತಕ್ಕಂಥದ್ದು. ಆ ದೇವತೆಯನ್ನು ಯಾವ ರೀತಿ ಸ್ತುತಿ ಮಾಡಬೇಕು, ಲಲಿತಾ ಸಹಸ್ರನಾಮದಲ್ಲಿ ಅಮ್ಮನವರು ಹೀಗೆ ಮಾಡ್ತಾ ಇದ್ದಾರೆ. ಇದು ಏನು ಮಾಡ್ತದೆ ಅಂದರೆ ಚರ್ಮ ಕೋಮಲವಾಗಿರೋಂತೆ ಮಾಡ್ತದೆ. ಇದು ಯಾರಿಗೆ ಗರ್ಭಿಣಿ ಒಳಗಿರ್ತಕ್ಕಂಥ ಕೂಸಿಗೆ ಅದು ಪ್ರಾರಂಭ ದಶೆ. ಈ ಸಾಮಾನ್ಯರಿಗೆ ಏನಾಗುತ್ತೆ, ಗರ್ಭದಿಂದ ನಾವು ಹೊರಗೆ ಬಂದಿದ್ದು ನಮಗೂ ಕೂಡ ಕೆಲಸ ಏನು ಮಾಡ್ತದೆ ಅಂದರೆ, ಯಾರಿಗೆ ಸ್ಕಿನ್ ಪ್ರಾಬ್ಲಮ್ ಇದೆ, ಚರ್ಮದ ತೊಂದರೆಗಳಿದೆ, ಅಲರ್ಜಿ ಇದೆ, ಅವರು ಇದನ್ನು ಮಾಡಿದರೆ ಖಂಡಿತವಾಗಿಯೂ ಅವರಿಗೆ ಈ ಅಲರ್ಜಿ ಕಡಿಮೆ ಆಗ್ತಾ ಹೋಗ್ತದೆ, ನಿಧಾನವಾಗಿ ಗುಣಮುಖ ಆಗ್ತಾ ಹೋಗ್ತದೆ. ಯಾಕಂದರೆ ಇವತ್ತು ನಾನು ಮಾಡಿದೆ ನಾಳೆ ಅಂತಲ್ಲ, ನಿಧಾನವಾಗಿ ಕ್ರಮವಾಗಿ ಮಾಡಿದರೆ ಆ ಸ್ಕಿನ್ನಲ್ಲಿ ಇರ್ತಕ್ಕಂಥ ದೋಷಗಳು ನಿವಾರಣೆ ಆಗ್ತವೆ. ಇದಕ್ಕೆ ಮಂತ್ರ ಏನು ಅಂದರೆ ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂಥದ್ದೇ. ಇದಕ್ಕೆ ಈ ಒಂದು ತಿಂಗಳಲ್ಲಿ ಇರ್ತಕ್ಕಂಥ ಇದು ಚಕ್ರ ಯಾವುದು, ದೇಹದ ಸ್ಥಾನದಲ್ಲಿ ವಿಶುದ್ಧಿ ಚಕ್ರಕ್ಕೆ ಸಂಬಂಧಿಸಿರೋದು. ವಿಶುದ್ಧಿ ಚಕ್ರ ಚರ್ಮಕ್ಕೆ ಸಂಬಂಧಿಸ್ತಕ್ಕಂಥ, ಚರ್ಮಧಾತುವಿಗೆ ಸಂಬಂಧಿಸ್ತಕ್ಕಂಥದ್ದು. ಆ ವಿಶುದ್ಧಿ ಚಕ್ರದ ಅಧಿದೇವತೆ ಯಾರು ಅಂದರೆ ಡಾಕಿನಿ ದೇವಿ ಅಂತ. ಡಾಕಿನಂಬ ಸ್ವರೂಪ ಆ ಜಗನ್ಮಾತೆಯನ್ನು ಧ್ಯಾನ ಮಾಡಬೇಕು. ಅದು ಹೀಗೆ ನೀವು ಧ್ಯಾನ ಮಾಡ್ತಕ್ಕಂಥವರು ಏನೋರು ಇದ್ದರೆ, ಗರ್ಭಿಣಿಯರಿದ್ದರೆ ಒಂದು ಸೂಚನೆ ಏನಂದರೆ ಮೊಬೈಲ್ ಹೆಚ್ಚು ಉಪಯೋಗ ಮಾಡಬಾರ್ದು. ಅದರ ರೇಡಿಯೇಷನ್ಸ್ ಹೆಚ್ಚು ತೊಂದರೆ ಕೊಡ್ತದೆ. ಅದು ಎಲ್ಲರಿಗೂ ಗೊತ್ತಿದೆ, ಆದರೆ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಇಂಥದ್ದೊಂದು ಅರ್ಧ ಗಂಟೆ ಕೇಳಿದ್ವಿ ಅಂದರೆ ಅದಕ್ಕೊಂದು ಕೊಕ್ಕಿ ಇರ್ತಾರೆ. ಇವೆಲ್ಲ ಮೊಬೈಲ್ನಲ್ಲಿ ಕ್ಲಾಸ್ ಮಾಡಿದರೆ ಅಥವಾ ಈ ಥರ ಕೇಳಿದರೆ ರೇಡಿಯೇಷನ್ ಆಗುತ್ತೆ, ಇವಾಗ ಆಲೋಚನೆ ಬರ್ತದೆ. ಮಾಮೂಲಾಗಿ ನೋಡ್ಬೇಕಾದ್ರೆ ಆಲೋಚನೆ ಬರೋದಿಲ್ಲ. ಇದು ನೋಡಬೇಕಾದ್ರೆ ಮಾತ್ರ ಈ ಥರ ಆಲೋಚನೆ ಮಾಡ್ತಕ್ಕಂಥ ಕೆಲವರು ಇರ್ತಾರೆ. ಆದರೆ ಅದಕ್ಕೇನು ಮಾಡಬೇಕಂದ್ರೆ ಅದಕ್ಕೆ ಆ್ಯಂಟಿ ರೇಡಿಯೇಷನ್ ಚಿಪ್ಸ್ ಅಂತ ಸಿಗ್ತವೆ ಮಾರ್ಕೆಟಲ್ಲಿ, ಅಥವಾ ನಮಗೆ ಕೇಳಿದರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇವೆ. ಅದು ನಿಮ್ಗೆ ಸಪ್ಲೈ ಮಾಡೋಂಥ ಕೆಲಸ ಮಾಡ್ತೇವೆ. ಅದು ಎಲ್ಲಿ ಸಿಗ್ತದೆ ಏನೋ ಎಲ್ಲ ಹೇಳ್ತೇವೆ. ಅದಕ್ಕೆ ಆ ಆ್ಯಂಟಿ ರೇಡಿಯೇಷನ್ ಚಿಪ್ಪನ್ನು ಮೊಬೈಲ್ಗೆ ಅಂಟಿಸ್ಕೊಂಡ್ರೆ ಆ ರೇಡಿಯೇಷನ್ ಕಡಿಮೆ ಆಗುತ್ತೆ, ಸಂಪೂರ್ಣವಾಗಿ ನಿಲ್ತದೆ. ಆದರೆ ನಮಗೆ ಯಾಕೆ ಬೇಕು, ಅದರ ಒಂದು ರೇಡಿಯೇಷನ್ ತಡೀತದೆ. ಇನ್ನು ಅವೆಲ್ಲ ನಮಗೆ ಆಗೋದಿಲ್ಲ ಅನ್ನೋದಾದರೆ ನೀವೇನು ಮಾಡ್ಬೋದು ಅಂದರೆ, ತುಳಸಿ ಗಿಡ ಇರ್ತಲ್ಲ, ತುಳಸಿ ಗಿಡದ ಒಂದು ತುಳಸಿ ಗಿಡ ಇರ್ತಲ್ಲ, ಪಾಟ್ ಒಳಗೆ ಹಿಂಗೆ ಇಟ್ಕೊಂಡು ನೋಡ್ಬೋದು. ಯಾಕಂದರೆ ತುಳಸಿ ಗಿಡನೂ ಏನು ಮೊಬೈಲ್ ರೇಡಿಯೇಷನನ್ನು ಗ್ರಹಣ ಮಾಡಿ ನಮಗೆ ರೇಡಿಯೇಷನ್ ತಡಿದೇ ಇರ್ತಕ್ಕಂಥ ಕೆಲಸ ಮಾಡ್ತದೆ. ಈ ಟಿ ವಿಯಲ್ಲಿ ನೋಡೋರಾದರೆ ಸಮಸ್ಯೆ ಏನಿಲ್ಲ, ಅವ್ರಿಗೆ ಯಾವುದೂ ತೊಂದರೆ ಇರೋದಿಲ್ಲ. ಇದು ಸೂಕ್ಷ್ಮ ಗಮನ. ಇದು ವಿಶುದ್ಧಿ ಚಕ್ರದಲ್ಲಿ ಅಧಿದೇವತೆ ಡಾಕಿನಿಂಬ ಧ್ಯಾನ ಶ್ಲೋಕವನ್ನು ಹೇಳ್ಕೊಳ್ಳೋಣ, ಆ ನಾಮಗಳನ್ನು ಹೇಳ್ಕೊಳ್ಳೋಣ, ಹೇಗೆ ಧ್ಯಾನ ಮಾಡಬೇಕು, ಅದರ ರಹಸ್ಯ ಏನಿದೆ ಅನ್ನೋದು ಮತ್ತೆ ಕೊನೆಗೆ ನಾನು ಹೇಳ್ತೇನೆ. ಇದು ಜಪ ಮಾಡ್ತಕ್ಕಂಥದ್ದು ಎಲ್ಲವನ್ನು ಹೇಳ್ತೇನೆ. ಧ್ಯಾನ ಶ್ಲೋಕ, ಡಾಕಿನಿಂಬ ಧ್ಯಾನ ಶ್ಲೋಕ. ಗ್ರೀವಾಕೂಪೆ ವಿಶುದ್ಧೌ ನೃಪದಳ ಕಮಲೇ ಶ್ವೇತ ರಕ್ತಾಂ ತ್ರಿನೇತ್ರಾಂ ಹಸ್ತೈ ಖಟ್ವಾಂಗ ಖಡ್ಗೌ ತ್ರಿಶಿಖಮಪಿ ಮಹಾಚರ್ಮ ಸಂಧಾರಯಂತೀಂ ವಕ್ತ್ರೇಣೈಕೇನ ಯುಕ್ತಾಂ
ಪಶುಜನ ಭಯದಾಂ ಪಾಯಸಾನ್ನೈಕಸಕ್ತಾಂ ತ್ವಕ್ಸ್ಥಾಂ ವಂದೇ ಅಮೃತಾದ್ಯೈಃ ಪರಿವೃತ ವಪುಷಾಂ ಡಾಕಿನೀಂ ವೀರವಂದ್ಯಾಂ. ಈ ಸ್ತುತಿಯನ್ನು ಮಾಡಿ. ಶ್ರೀಮಾತ್ರೇ ನಮಃ. ಶ್ರೀ ವಿಶುದ್ಧಿಚಕ್ರನಿಲಯಾಯೈ ನಮಃ. ಶ್ರೀ ರಕ್ತವರ್ಣಾಯೈ ನಮಃ. ಶ್ರೀ ತ್ರಿಲೋಚನಾಯೈ ನಮಃ. ಶ್ರೀ ಖಟ್ವಾಂಗಾದಿಪ್ರಹರಣಾಯೈ ನಮಃ. ಶ್ರೀ ವದನೈಕಸಮನ್ವಿತಾಯೈ ನಮಃ. ಶ್ರೀ ಪಾಯಸಾನ್ನಪ್ರಿಯಾಯೈ ನಮಃ. ಶ್ರೀ ತ್ವಕ್ಸ್ಥಾಯೈ ನಮಃ. ಶ್ರೀ ಪಶುಲೋಕಭಯಂಕರ್ಯೈ ನಮಃ. ಶ್ರೀ ಅಮೃತಾದಿಮಹಾಶಕ್ತಿ ಸಂವೃತಾಯೈ ನಮಃ. ಶ್ರೀ ಡಾಕಿನೀಶ್ವರ್ಯೈ ನಮಃ. ಶ್ರೀಮಾತ್ರೇ ನಮಃ. ಈ ಲಲಿತಾ ಸಹಸ್ರನಾಮದ ಮಂತ್ರದ ಗುಚ್ಛ ಮೊದಲಿಗೆ ಶ್ರೀಮಾತ್ರೇ ನಮಃ, ಕೊನೆಗೆ ಶ್ರೀಮಾತ್ರೇ ನಮಃ ಸೇರಿಸಿ ಸಂಪುಟ ಮಾಡಲ್ಪಟ್ಟಿದೆ. ಇದು ಮುಖ್ಯವಾಗಿ ಇದು ಒಂದು ಸಲ ಹೇಳಿ, ಮುಖ್ಯವಾಗಿ 108 ಸಲ ಜಪ ಮಾಡಬೇಕಾಗಿರ್ತಕ್ಕಂಥದ್ದು. ಶ್ರೀ ತ್ವಕ್ಸ್ಥಾಯೈ ನಮಃ ಈ ಮಂತ್ರವನ್ನು 108 ಸಲ ಜಪ ಮಾಡಬೇಕು. ಇದಕ್ಕೂ ಮುಂಚೆ ಓಂ ನಮಃ ಶಿವಾಯ, ಶಿವಾಯ ನಮಃ, ನಮಃ ಶಿವಾಯ 108 ಸಲ ಜಪ ಮಾಡಬೇಕು. ಆಮೇಲೆ ಈ ಮಂತ್ರವನ್ನು ಜಪ ಮಾಡಿ ತ್ವಕ್ಸ್ಥಾಯೈ ನಮಃ ಅನ್ನೋ ಓಂ ಅಥವಾ ಶ್ರೀ ತ್ವಕ್ಸ್ಥಾಯೈ ನಮಃ ಇದನ್ನು 108 ಸಲ ಜಪ ಮಾಡಬೇಕು. ಜಪ ಮಾಡಿದ ಮೇಲೆ ಏನು ಮಾಡಬೇಕು? ನೈವೇದ್ಯ ಪಾಯಸನ ಇಡಬೇಕು. ಪಾಯಸನ ಹೇಗೆ ಪಾಯಸನ ಹೇಗೆ ತಯಾರು ಮಾಡಬೇಕು ಅದು ಕೂಡ ಕ್ರಮ ಇದೆ. ಇದು ಎಷ್ಟು ಪ್ರಮಾಣ ಇರಬೇಕು, ಏನೇನು ಹಾಕಬೇಕು ಅನ್ನೋದನ್ನು ಹೇಳ್ತೇನೆ. 1 kg ಅಕ್ಕಿ ಒಂದು ಪ್ರಮಾಣ ಹೇಳ್ತೇವೆ. 1 kgಗೆ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು 100 ಗ್ರಾಮ್ಗೋ 50 ಗ್ರಾಮ್ಗೋ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು. 1 kg ಅಕ್ಕಿ ಬೇಕಾಗತ್ತೆ, 2 ಲೀಟ್ರ್ ಹಾಲು ಬೇಕಾಗತ್ತೆ, ಹೆಸರುಬೇಳೆ ಅರ್ಧ kg ಬೇಕಾಗತ್ತೆ, ಅರ್ಧ kg ಬೆಲ್ಲ. ಇವೆಲ್ಲವನ್ನು ಸೇರಿಸಿ ಮಾಡ್ತಕ್ಕಂಥದ್ದು ಪಾಯಸ. ಹೆಸರುಬೇಳೆ ಮುಖ್ಯವಾಗಿ ಅಕ್ಕಿ ಇವೆರಡು ಇರ್ತಕ್ಕಂಥದ್ದು, ಹಾಲು ಬೆಲ್ಲ ಇವನ್ನು ಸೇರಿಸಿ ತಯಾರಿಸಿ ಮಾಡ್ತಕ್ಕಂಥದ್ದು ಪಾಯಸನ. ಇದು ಏನಾಗುತ್ತೆ, ಚರ್ಮ ತ್ವಕ್ ಅಂದರೆ ಚರ್ಮ ಧಾತುವಿಗೆ ಸಂಬಂಧಿಸಿರ್ತಕ್ಕಂಥ ಔಷಧಿ, ಚರ್ಮವು ಸ್ಕಿನ್ ಗ್ಲೋ ಬರಲಿಕ್ಕೆ ಬರ್ತಕ್ಕಂಥ ಒಂದು ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥದ್ದು ಈ ಪಾಯಸ ಆಗ್ತದೆ. ಈ ದೇವತಾ ನೈವೇದ್ಯ ಎಲ್ಲವೂ ಕೂಡ ಇದು ಹೀಗೆ ಮಾಡ್ತಕ್ಕಂಥದ್ದು. ಇದು 1ನೇ ದಿವಸದ 1ನೇ ತಿಂಗಳು ಏನು ಗರ್ಭಿಣಿ ಇರ್ತಾರೆ 1 ತಿಂಗಳು ಪೂರ್ತಿ ಈ ಮಂತ್ರಗಳನ್ನು ಜಪ ಮಾಡಬೇಕು. ಜಪ ಮಾಡಿ ಆಮೇಲೆ ಏನು ಮಾಡಬೇಕು, ಈ ನೈವೇದ್ಯವನ್ನು ಮಾಡಿ ಇಟ್ಟಿರೋದಿಟ್ಟು ನಮಸ್ಕಾರ ಮಾಡ್ಕೊಂಡು ತಗೊಂಡು ಇದು ಏನು ಕೆಲಸ ಮಾಡ್ತದೆ, ಇದು ವಿಶುದ್ಧಿ ಚಕ್ರದಿಂದ ಪ್ರಾರಂಭ ಆಗ್ತದೆ ಇರೋದ್ರಿಂದ 108 ಸಲ ಜಪ ಮಾಡಿದ ಮೇಲೆ ಕೂತ್ಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ಸಮಾಧಾನವಾಗಿ ಈ ವಿಶುದ್ಧಿ ಚಕ್ರದಲ್ಲಿರ್ತಕ್ಕಂಥ ಆ ಜಗನ್ಮಾತೆ, ಯಾರು ಡಾಕಿನಿ ಸ್ವರೂಪವಾಗಿರ್ತಕ್ಕಂಥ ಆ ಜಗನ್ಮಾತೆ ಆ ಕಂಠದಿಂದ ಆ ಒಂದು ಶಕ್ತಿ ಪ್ರಚೋದನೆಯಾಗಿ ದೇಹ ಪೂರ್ತಿ ಇರ್ತಕ್ಕಂಥ ಸ್ಕಿನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾಳೆ ಅಂತ ಭಾವನೆ ಮಾಡಬೇಕು. 1-2-3 ನಿಮಿಷ, 2 ನಿಮಿಷ ಮಾಡಿದರೂ ಸಾಕು, 1 ನಿಮಿಷ ಮಾಡಿದರೂ ಸಾಕು. ಈ ಭಾವನೆ ಮಾಡಿದರೆ ಏನಾಗುತ್ತೆ, ಆ ಮನಸ್ಸು ಆ ಇದ್ರ ಜೊತೆಗೆ ಸೇರೋದ್ರಿಂದ ಸಹಜವಾಗಿ ಶಕ್ತಿ ಚೈತನ್ಯ ಪ್ರವಾಹ ಆಗುತ್ತೆ. ಸ್ಕಿನ್ ಪ್ರಾಬ್ಲಮ್ಸ್ ಕ್ಲಿಯರ್ ಆಗ್ತವೆ. ಗರ್ಭಿಣಿಯರು ಮಾಡಿದ ಒಳಗಿರ್ತಕ್ಕಂಥ ಕೂಸಿಗೂ ತನಗೂ ಕೂಡ ಸ್ಕಿನ್ ಸಮಸ್ಯೆಗಳು ಇರದೆ ಹೆಚ್ಚು ಸೂಕ್ಷ್ಮಯುತವಾಗಿರ್ತಕ್ಕಂಥ ಮಗು ಸೃಷ್ಟಿಯಾಗ್ತದೆ. ಆ ಶಕ್ತಿ ಚೈತನ್ಯ ಅದಕ್ಕೆ ಬರ್ತದೆ ಅನ್ನುವಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಇದರೊಳಗಿರ್ತಕ್ಕಂಥ ರಹಸ್ಯ ಏನಂದರೆ, ಕೆಲವ್ರಿಗೆ ನಾನು ಹೇಳಿದೆ ಈಗ ಈ ಹಿಂದೂ ಧರ್ಮದಲ್ಲಿರ್ತಕ್ಕಂಥವ್ರಿಗೆ ಇದಾಗ್ತದೆ, ಬೇರೆದವರು ಹೇಗೆ ಅಂತ, ಅದಕ್ಕೂ ಕೂಡ ನಾನು ಇಲ್ಲಿ ಹೇಳ್ತೇನೆ. ಇಲ್ಲಿ ರಹಸ್ಯ ಏನಿದೆ ಅಂದರೆ, ವಿಶುದ್ಧಿ ಚಕ್ರ ಡಾಕಿನೆಂಬ ಧ್ಯಾನ ಶ್ಲೋಕದಲ್ಲಿ ಅಂತ ತ್ವಕ್ಸ್ಥಾಂ ವಂದೇ ಅಮೃತ ಆದ್ಯೈಹಿ ಅಂತ ಇದೆ. ಅಮೃತ ಆದಿಯೈಹಿ ಅಂತ ಶ್ಲೋಕದಲ್ಲಿ, ಧ್ಯಾನ ಶ್ಲೋಕದಲ್ಲಿ ಅಮೃತ ಆದಿ ಅಂದರೆ ಅಮೃತ ಮತ್ತು ಮುಂತಾದವರು ದೇವತೆಗಳಿದ್ದಾರೆ. ಅವರು ಯಾರು ಅಂದರೆ ಅ ಇಂದ ಅಹಾವರೆಗೂ 16 ಅಕ್ಷರಗಳು ಏನಿದ್ದಾವೆ, 16 ಅಕ್ಷರಗಳಲ್ಲವ, 16 ದಳಗಳು. ಈ ವಿಶುದ್ಧಿ ಚಕ್ರದ 16 ದಳ ಇರ್ತದೆ ಅಂತ ನೀವು ಕೇಳಿರ್ತೀರಿ. ಒಂದೊಂದು ದಳದಲ್ಲೂ ಒಂದೊಂದು ದೇವತೆ ಇರ್ತದೆ. 16 ಅಕ್ಷರ ಒಂದೊಂದು ದಳ ಹೇಳಿದರೆ ಈ ಒಂದೊಂದು ಅಕ್ಷರಕ್ಕೆ ಒಂದೊಂದು ದೇವತೆ ಇರ್ತದೆ.
ಅಂದರೆ ಯಾರು ಅಂದರೆ ಅಮೃತ, ಅದಕ್ಕೆ ಅಮೃತ ಆದಿ ಅಂತ ಅಲ್ಲಿ ಹೇಳಿದ್ದಾರೆ. ಆದಿ ಅಂದರೆ ಇನ್ನೂ ಇದ್ದಾವೆ, ಅವೆಲ್ಲ ಹೇಳಿಲ್ಲ, ಅವೆಲ್ಲ ಅಷ್ಟು ಹೇಳಿ ನಮಸ್ಕಾರ ಮಾಡಿದರೂ ಬರ್ತದೆ. ಈ ಅಮೃತ ಆದಿ ಒಳಗೆ ಆ ಎಲ್ಲ ಅಕ್ಷರಗಳಿಗೂ 16 ಅಕ್ಷರಗಳಿಗೂ ಒಂದೊಂದು ದೇವತೆ ಇದೆ. ನೀವು ಆ ಅಂದರೆ ಸಾಕು, ಅಮೃತ ಅನ್ನುವಂಥ ದೇವತೆ ನಿಮಗೆ ಪ್ರಸನ್ನಾಗಿ ಆಶೀರ್ವಾದ ಮಾಡ್ತಾಳೆ. ನೀವು ಆ ಅಂದರೆ ಸಾಕು. ನೆಕ್ಸ್ಟ್ ಆಕರ್ಷಣೀ ದೇವಿ. ಈ ಅಂದರೆ ಇಂದ್ರಾಣಿ. ಈ ಅಂದರೆ ಈಶಾನಿ, ಈಶಾನ್ಯೈ ನಮಃ. ಶ್ರೀ ಉಷಃ ಕೇಶೈ ನಮಃ. ಊ ಬಂತು, ಇಲ್ಲಿ ಊ ಇದೆ. ಶ್ರೀ ಊರ್ಧ್ವಾಯೈ ನಮಃ. ಶ್ರೀ ರುದ್ಧಿದಾಯೈ ನಮಃ. ರುದ್ಧಿ ರು ಇದೆಲ್ಲ, ರುದ್ಧಿದಾಯ ನಮಃ. ಶ್ರೀ ಋಷಿ ರುದ್ಧಿ ಅದು. ಶ್ರೀ ರೂಕಾರಾಯ ನಮಃ. ರು ಇತ್ತು, ಈಗ ರು ತೆಗೆದು ಬಿಟ್ಟಿದ್ದಾರೆ, ಒಂದು ಅಕ್ಷರ ಹೋಯಿತು. ರೂಕಾಯೈ ನಮಃ ಅನ್ನುವಂಥ ನಾಮ ಆ ರು ಅಂತ ದೀರ್ಘ ತೆಗೆದು ಕೂಡಲೇ ಆ ದೇವತೆ ಕೃಪೆ, ಆ ಒಂದು ಅಕ್ಷರ ಮೊದಲನೇದು ಸ್ಮರಣೆ ಮಾಡಿದ್ರೆ ಆ ದೇವತೆ ಕೃಪೆ ನಮ್ಮ ಮೇಲೆ ಆಗ್ತದೆ. ಹಾಗಾಗಿ ಈ ರು ಅನ್ನುವಂಥ ಒಂದು ಅಕ್ಷರದ ಆ ದೇವತೆಯ ಕೃಪೆ ನಮಗೆ ಕಡಿಮೆ ಆಯಿತು ಅಂತ, ಈಗ ಅಕ್ಷರ ತೆಗೆದು ಹಾಕಿದ್ರಲ್ಲ, ಹಾಗಾಗಿ ಆ ಶಕ್ತಿ ಕಡಿಮೆ ಆಯಿತು. ಮತ್ತು ಏನೇನು ಕಡಿಮೆ ಆಗಿದೆ? ಲುಕಾರ. ಲು ಅಂದರೆ ನಿಮಗೆ ತೋರಿಸ್ತೇನೆ, ಈಗ ಈ ಥರ ಇರ್ತಿತ್ತು ಮೊದಲಿಗೆ, ಈ ಒಂದು ಲೂಕಾರ ಇತ್ತು, ಈಗ ಇಲ್ಲ. ನಿಮಗೆ ಈ ಪೇಪರಲ್ಲಿ ತೋರಿಸ್ಬಿಡ್ತೇನೆ. ಲು ಹೇಗಿತ್ತಂದರೆ ಈ ಕಾಣಿಸ್ತದಲ್ಲ, ಈ ಥರ ಇತ್ತು ಲು. ಆಮೇಲೆ ಕೆಳಗಡೆ ಲು ಅಂದರೆ ಇದು ಲೂ ದೀರ್ಘ. ಇಲ್ಲೂ ಈ ಅಕ್ಷರ ಈಗಳಿಲ್ಲೇ ಮೊದಲಿದ್ದು ಇದ್ದಂಥವ್ರು, ನೀವೇನಾದರೂ ವಯಸ್ಸಾಗಿರ್ತಕ್ಕಂಥವ್ರು, ನಿಮಗೆ ಗೊತ್ತೆ 50-60 ವರ್ಷ ಇರೋರು ನೋಡಿರ್ಬೋದು. ಅವ್ರೇನಾರು ನೋಡಿದರೆ ಕಮೆಂಟ್ ಮಾಡಿರಿ, ನನಗೂ ಖುಷಿ ಆಗುತ್ತೆ. ನಾನು ಓದಿರಬೇಕಾದ್ರೆ ಇದ್ದು, ಆದರೆ ಈಗ ಇಲ್ಲ, ಕನ್ನಡ ಮಾಧ್ಯಮದಲ್ಲಿ ಇಲ್ಲ, ಈಗ ತೆಗೆದು ಹಾಕಿದ್ದಾರೆ. ಆ ಒಂದೊಂದು ಒಂದು ಅಕ್ಷರ ಅಂದರೆ ಒಂದು ದೇವತೆ, ಆ ದೇವತೆ ಕೃಪೆ ನಮಗೆ ಹೋಯಿತು ಅಂತ. ಈಗಿನ ಮಕ್ಕಳಿಗೆ ಆ ದೇವತೆ ಕೃಪೆ ಕಿತ್ಕೊಂಡು ಹೋಯಿತು ಅಂತ ಅರ್ಥ. ಆ ಒಂದು ದೇವತೆ ಕೃಪೆ ಹೋಯಿತು ಅಂದರೆ ಆ ಜ್ಞಾನನೂ ಹೋಯಿತು ಅಂತ, ಆ ಸ್ವಭಾವನೂ ಹೋಯಿತು ಅಂತ, ಭಾವನೆ ಹೋಯಿತು ಅಂತ ಅರ್ಥ. ಇಷ್ಟು ಸೂಕ್ಷ್ಮವಾಗಿದೆ. ಶ್ರೀ ಲುಕಾರಾಯೈ ನಮಃ. ಶ್ರೀ ಲೂಷಾಯೈ ನಮಃ. ಶ್ರೀ ಏಕಪದಾಯೈ ನಮಃ. ಎ ಮಾಡಿದ್ದಾರೆ ಇಲ್ಲಿ. ಸಂಸ್ಕೃತದಲ್ಲಿ ಎ ಅಷ್ಟೇ ಇರೋದು, ಎ ಇಲ್ಲ, ಎ ಅಷ್ಟೇ ಇರೋದು. ನೀವು ಗಮನಿಸಿದರೆ ನಿಮ್ಮ ಸಂಸ್ಕೃತದ ಯಾವುದೇ ಪದ್ಯ ಶ್ಲೋಕವನ್ನು ತಗೊಳ್ರಿ, ಯಾವುದೇ ಒಂದು ತಗೊಳ್ರಿ, ದೀರ್ಘ ಇರ್ತದೆ, ಅನ್ನೋದು ಇಲ್ಲೇ ಇಲ್ಲ, ಅದ್ರಾಗ ಬರೋದಿಲ್ಲ ಅಷ್ಟೇ. ನಮ್ಮ ಕನ್ನಡದಲ್ಲಿ ಎ ಅಂತ ಸ್ವಲ್ಪ ವಿಸ್ತಾರ ಮಾಡಿಕೊಂಡಿದ್ದೇವೆ, ಅಷ್ಟು ಬಿಟ್ಟರೆ ಎರಡೂ ಒಂದೇ. ಏಕಪದಾಯೈ ನಮಃ. ಶ್ರೀ ಐಶ್ವರ್ಯಾಯೈ ನಮಃ. ಆಮೇಲೆ ಶ್ರೀ ಓಂಕಾರ್ಯೈ ನಮಃ. ಇಲ್ಲಿ ಓ ಅಂತ ಇದೆ, ನಮ್ಮಲ್ಲಿ ಓ ಅಷ್ಟೇ, ಸಂಸ್ಕೃತದಲ್ಲಿ ಓ ದೀರ್ಘ ಅಷ್ಟೇ ಇದೆ, ಓ ಇಲ್ಲ. ಹಿಂದಿಯಲ್ಲಿ ಬರ್ತದೆ, ಇಲ್ಲಿ ಬರೋದಿಲ್ಲ, ಓ ಅಂತ ಮಾತ್ರ ಬರ್ತಕ್ಕಂಥದ್ದು. ಓ ಹಿಂದಿಯಲ್ಲಿ ಬರ್ತದಿಲ್ಲ, ನನಗೆ ಗೊತ್ತಿಲ್ಲ. ಓ ಅನ್ನೋ ಓ ಅಂತ ಬರ್ತದೆ. ಇಲ್ಲಿ ಓಂಕಾರೈ ನಮಃ. ಅಂಬಿಕಾಯೈ ನಮಃ. ಶ್ರೀ ಅಕ್ಷರ ಅಹ ಅಂದರೆ ಅಕ್ಷರಾಯೈ ನಮಃ. ಈ 16 ದೇವತೆಗಳ ಹೆಸರುಗಳನ್ನ ನಾವು ಕೇಳಿದ್ದೀವಿ. ಇದು ಈ ಥರ ಹೇಳಿದರೆ ಆಯಿತು. ಇನ್ನು ಈ ಯಾವ ಬರೋದಿಲ್ಲಪ್ಪ ನನಗೆ, ಈ ಹೇಳಿದರೆ ಸಾಕು. ಈ ಮತ್ತು ಉಚ್ಚಾರಣೆ ಕೂಡ ಕರೆಕ್ಟಾಗಿ ಬರಬೇಕು. ಆ ಉಚ್ಚಾರಣೆ ಬಂದಾಗ ಆ ಶಕ್ತಿ ದೇವತೆ ನಮ್ಮಲ್ಲಿ ಆಶೀರ್ವಾದ ಸಿಗ್ತದೆ ಅಂತ. ಈ ಉ ರು ಲು ಐ ಓ ಔ ಅಹ. ಇಷ್ಟು ಶಬ್ದ ಇಷ್ಟು ಅನ್ಕೊಂತ ಹೋದರೆ ಸಾಕು. ಈ ಬೇರೆ ವಿಧವಾಗಿರ್ತಕ್ಕಂಥ ಧರ್ಮೀಯರು ಈ ಹೇಳಿದರೆ ಸಾಕು. ಈ 16 ಅಕ್ಷರ ಹೇಳ್ತಾ ಇದ್ದು ಈ ನೈವೇದ್ಯವನ್ನು ನೀವು ಮಾಡಿ ಉಂಡ್ರೆ ಏನಾಗುತ್ತೆ, ಸ್ಕಿನ್ ಪ್ರಾಬ್ಲಮ್ಸ್ ಕ್ಲಿಯರ್ ಆಗ್ತವೆ. ಇದರ ರಹಸ್ಯ. ನಿಮಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ, ಗರ್ಭಿಣಿಯರಿಗೆ ಶೇರ್ ಮಾಡಿರಿ. ನಮ್ಮ ಭಾರತ, ನಮ್ಮ ದೇಶ, ನಮ್ಮ ಪ್ರಪಂಚವೇ ಸಮೃದ್ಧಿಯಾಗಲಿ ಅಂಥೇಳಿ ನಾನು ಬಯಸ್ತೇನೆ. ಶಿವಾಯ. ಮತ್ತು ಇನ್ನೊಂದು ಏನಂದರೆ, ಇನ್ನೂ ಕೆಲವು ಸೂಕ್ಷ್ಮಗಳಿರ್ತವೆ, ಅವೆಲ್ಲವನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಗರ್ಭಿಣಿಯರಾಗಿ ಒಂದು ಕ್ಲಾಸ್ ಮಾಡ್ತಾ ಇದ್ದೇನೆ. ಈ ತಿಂಗಳ 10ನೇ ತಾರೀಕಿಂದ
ಮೋಸ್ಟ್ಲಿ ಪ್ರಾರಂಭ ಆಗ್ತದೆ. ನಿಮಗೆ ಇಚ್ಛೆ ಇರ್ತಕ್ಕಂಥವರು ಹೆಸರನ್ನು ಫೋನ್ ಮಾಡಿದರೆ ಅದು ಫೋನ್ ಮಾಡಿದರೆ ಅದರ ಡೀಟೇಲ್ಸ್ ಎಲ್ಲ ತಿಳಿಸ್ತೇನೆ. ಯಾವ ಥರ ಮಾಡಬೇಕಂದ್ರೆ ಮುಖತಃ ಇಲ್ಲಿ ಕಲಿಸ್ಕೊಡ್ತೇನೆ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೆ ನಮಃ.